ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ತುಂಬ ಖಾರವಾಗಿ, ತುಂಬ ಹುಳಿಯಾಗಿ, ತುಂಬ ಸ್ಪೆಷಲ್ ಆಗಿರೋಂಥ ಒಂದು ಸಾರನ್ನ ಹೇಳ್ಕೊಡ್ತಾ ಇದ್ದೀನಿ. ಇದು ಕಾಮನ್ ಆಗಿ ತಮಿಳ್ನಾಡಲ್ಲಿ ತುಂಬಾ ಸ್ಪೆಷಲ್ಲು. ಯಾವುದೇ ಸಮಾರಂಭಗಳಲ್ಲಿ ಅಥವಾ ಯಾವುದೇ ಹೋಟೆಲ್ಗೆ ಹೋದ್ರೂ ಈ ಸಾರು ಖಂಡಿತ ಇದ್ದೇ ಇರುತ್ತೆ. ಇದಕ್ಕೆ ಖಾರ ಕೊಳಂಬು ಅಂತ ಕರೀತಾರೆ. ಅದರಲ್ಲಿ ಸುಂಡಕಾಯಿ ವತ್ತಲ್ ಖಾರ ಕೊಳಂಬು ಅಂತ ಹೇಳ್ತಾರೆ. ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಖಂಡಿತ ನೀವು ಸಹ ಟ್ರೈ ಮಾಡಿ. ಅನ್ನಕ್ಕಂತೂ ಸಖತ್ ಕಾಂಬಿನೇಷನ್ನು. ಅದನ್ನು ನೀವು ಮನೆಯಲ್ಲೇ ಮಾಡಲಿ ಅನ್ನೋ ಕಾರಣದಿಂದ ನಾನು ಇದನ್ನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ಸುಂಡಕಾಯಿ ವತ್ತಲ್ ಅಂತ ಪಾಕೆಟೇ ಸಿಗುತ್ತೆ. ಡಿಮಾರ್ಟಲ್ಲಿ ನಿಮಗೆ ಆರಾಮಾಗಿ ಸಿಗುತ್ತೆ. ಇದು ತೊಗೊಂಡು ಬಂದು ಇದು ಮಾಡಿ, ಇದು ಮಜ್ಜಿಗೆ ಮೆಣಸಿನ್ಕಾಯಿ ಥರನೇ ಉಸ್ತಿಕಾಯಿನ ಮಜ್ಜಿಗೆಯಲ್ಲಿ ನೆನೆ ಹಾಕಿ ಉಪ್ಪೆಲ್ಲ ಹಾಕಿ ಈ ಥರ ಒಣಗಿಸಿ ಇಟ್ಟಿದ್ದಾರೆ. ನೋಡ್ತಾ ಇರ್ಬೋದು. 1 ಕಪ್ನಷ್ಟು ಉಸ್ತಿಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ನಾನು ಹುಣಸೆ ಹಣ್ಣು ತೊಗೊಂಡು ಅದನ್ನು ನೆನೆ ಹಾಕಿ ಇಡ್ತಾ ಇದ್ದೀನಿ. ಅದು ಹುಳಿ ತೆಗಿಬೇಕು. ಒಂದು ಬಾಣಲಿಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1 ಸ್ಪೂನಷ್ಟು ತೊಗರಿಬೇಳೆನ ನಾನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಅರ್ಧ ಸ್ಪೂನಷ್ಟು ಕಡಲೆಬೇಳೆನ ಸೇರಿಸ್ತಾ ಇದ್ದೀನಿ. 1/4 ಸ್ಪೂನಷ್ಟು ಉದ್ದಿನ ಬೇಳೆನ ಸೇರಿಸ್ಕೊತಾ ಇದ್ದೀನಿ. ಅದರ ಜೊತೆಗೇ 1 ಸ್ಪೂನಷ್ಟು ಕೊತ್ತಂಬರಿ ಬೀಜ ಅಥವಾ ಧನಿಯಾ ಬೀಜನ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕನುಸಾರವಾಗಿ ನಾವು ಒಣಮೆಣಸಿನ್ಕಾಯಿನ ಎಲ್ಲ ಸೇರಿಸ್ತಾ ಇದ್ದೀನಿ. ನೀವು ಬೇಡ ಅಂದರೆ ಖಾರದ ಪುಡಿನೂ ಸಹ ಸೇರಿಸ್ಕೋಬೋದು. 1 ಸ್ಪೂನಷ್ಟು ಜೀರಿಗೆ, ಅರ್ಧ ಸ್ಪೂನಷ್ಟು ಮೆಣಸು, 1/4 ಸ್ಪೂನಷ್ಟು ಮೆಂತ್ಯನ ಸೇರಿಸ್ಕೋಬೇಕು. ನೋಡಿ, ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಬೇಳೆ ಎಲ್ಲ ಇರೋದ್ರಿಂದ ಇದನ್ನು ನಾವು ಒಳ್ಳೆ ಪುಡಿ ಮಾಡ್ಕೋಬೇಕು, ನೈಸಾಗಿ ಪುಡಿ ಮಾಡಬೇಕು. ಅದರಿಂದ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು ನೋಡಿ ಈ ಥರ. ಈಗ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಆರಾದಮೇಲೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಒಂದೊಳ್ಳೆ ಪೌಡ್ರು, ತರಿಯಾಗಿ ಇರಲೇಬಾರ್ದು, ಫುಲ್ ಸ್ಮೂತಾಗಿರಬೇಕು. ಆ ರೀತಿ ನಾವು ಅದನ್ನು ಪೌಡ್ರು ಮಾಡ್ಕೋಬೇಕು. ಒಂದು 5 ಸ್ಪೂನಷ್ಟು ಎಣ್ಣೆ ಹಾಕ್ಕೊತಿದ್ದೀನಿ. ಅದರಲ್ಲೇ ನಾನು ಈ ಒಣಗಿರೋಂಥ ಉಸ್ತಿಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಇದು ಯಾವ ರೀತಿ ಇರಬೇಕು ಅಂದರೆ, ನಾವು ಮಜ್ಜಿಗೆ ಮೆಣಸಿನ್ಕಾಯಿ ಎಣ್ಣೆಲಿ ಹಾಕಿದಾಗ ಯಾವ ರೀತಿ ಗರಿಯಾಗಿ ಇರುತ್ತೋ ಅದೇ ರೀತಿ ಈ ಉಸ್ತಿಕಾಯಿನೂ ಸಹ ಫ್ರೈ ಆಗಬೇಕು. ಸ್ವಲ್ಪ ಕಪ್ಪಗಾಗಬೇಕು, ಅಲ್ಲಿವರೆಗೂ ನೀವು ಇದು ಫ್ರೈ ಮಾಡ್ಕೋಬೇಕು. ಇದು ಟೇಸ್ಟಲ್ಲಿ ಸ್ವಲ್ಪ ಕಹಿ ಇರುತ್ತೆ. ಉಪ್ಪೆಲ್ಲ ಹಾಕಿ ಒಣಗಿಸಿರೋದ್ರಿಂದ ಕಹಿ ಎಲ್ಲ ಹೋಗಿರುತ್ತೆ. ನೋಡಿ, ಈ ಥರ ಫ್ರೈ ಆದಮೇಲೆ ಇದನ್ನು ತೆಗೆದುಬಿಡೋಣ. ಅದರಲ್ಲಿರೋಂಥ ಉಪ್ಪೆಲ್ಲ ಸ್ವಲ್ಪ ಬಿಟ್ಟಿದೆ ಎಣ್ಣೆಯಲ್ಲಿ. ಅದ್ರ ಬಗ್ಗೆ ಏನು ಚಿಂತೆ ಬೇಡ. ಅದೇ ಎಣ್ಣೆಗೆ 1 ಸ್ಪೂನಷ್ಟು ಸಾಸಿವೆನ ಹಾಕ್ಕೊತಿದ್ದೀನಿ. ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಅದ್ರ ಜೊತೆಗೆ 1-2 ಈರುಳ್ಳಿನ ಕಟ್ ಮಾಡಿ ಇಟ್ಟಿದ್ದೀನಿ ದೊಡ್ಡದಾಗಿ. ಅದನ್ನು ಸಹ ಇದರಲ್ಲಿ ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಸೇರಿಸ್ಕೊಳ್ಳೋಣ. ಅದ್ರ ಜೊತೆಗೇ ನಾವು ಹುಳಿನೂ ಸಹ ಸೇರಿಸ್ಕೋಬೇಕಾಗತ್ತೆ. ಅದಕ್ಕೆ ಮೊದಲು ಈ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಒಳ್ಳೆ ಘಮ ಬರ್ತಾಯಿದೆ. ನೀವು ಬೇಕಾದರೆ ಹಿಂಗೂ ಸಹ ಸೇರಿಸ್ಕೋಬೋದು. ನಾನು ಇಲ್ಲಿ ಹಿಂಗೆ ಯೂಸ್ ಮಾಡ್ತಾಯಿಲ್ಲ. ಹಿಂಗೆ ಹಾಕ್ಕೊಂಡ್ರೂ ತುಂಬಾ ಚೆನ್ನಾಗಿರುತ್ತೆ. ಈರುಳ್ಳಿನೂ ಅಷ್ಟೇ ಫುಲ್ಲು ಫ್ರೈ ಆಗಬೇಕು. ಒಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. 1 ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡೋಕ್ಕೆ ಚೆನ್ನಾಗಿರಲಿ ಅಂತ ಅಂದ್ಬಿಟ್ಟು. 1 ಟೊಮೊಟೊನೂ ಸಹ ಸೇರಿಸ್ಕೋಬೇಕು. ಚಿಕ್ಕದಾಗಿ ಇರುವಂಥ 1 ಟೊಮೊಟೊನ ಹಾಕ್ಕೊಂಡ್ರೆ ಸಾಕು. ಹುಳಿಗೆ ನಾವು ಹುಣಸೆಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀವಿ. 1 ಟೊಮೊಟೊನ ಕಟ್ ಮಾಡಿ ಇದರಲ್ಲಿ ಹಾಕ್ಕೊತಾ ಇದ್ದೀನಿ. ಈ ಟೊಮೊಟೊನ ಸ್ವಲ್ಪ ಬಾಡೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ನೀವು ಫ್ರೈ ಮಾಡ್ತಾಯಿದ್ರೆ ಒಳ್ಳೆ ಘಮ ಅಂತ ಅನಿಸ್ತು. ಸುವಾಸನೆ ತುಂಬ ಚೆನ್ನಾಗಿ ಬರ್ತಾಯಿದೆ. ಆ ರೀತಿ ಒಂದು ಒಳ್ಳೆ ಡಿಶ್ಶು. ನಾರ್ಮಲಾಗಿ ನೀವು ಹೋಟೆಲ್ಸ್ಗೆ ಹೋದರೆ ಈ ಸಾರನ್ನ ತುಂಬ ಜನ 2-3 ಸರಿ ಕೇಳಿ ಹಾಕ್ಕೊತಾ ಇರ್ತಾರೆ, ಖಾರ ಕೊಳಂಬು ಕೊಡಿ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿರೋವಂಥ ಒಂದು ಸಾರು ಅಂತಲೇ ಹೇಳ್ಬೋದು. ನೋಡಿ, ಹುಣಸೆ ಹುಳಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಹುಣಸೆ ಹುಳಿ ಚೆನ್ನಾಗಿ ಕುದಿದ್ಬಿಟ್ಟು ಹಸಿ ವಾಸನೆ ಎಲ್ಲ ಹೋಗಬೇಕು. ಅದರಿಂದ ಅದಕ್ಕೆ ಮೇಲೆ ಮುಚ್ಚಿ 1-2 ನಿಮಿಷ ಹಾಗೆಯೇ ಬಿಟ್ಬಿಡೋಣ. ಅದು ಹಸಿ ವಾಸನೆ ಎಲ್ಲ ಹೋದ್ಮೇಲೆ ನಾವು ಪೌಡರ್ನ ಇದರಲ್ಲಿ ಸೇರಿಸ್ಕೊಳ್ಳೋಣ. ನೋಡಿ, ಈ ಥರ ಕುದಿ ಬಂದಿದೆ ಚೆನ್ನಾಗಿ, ಹಸಿ ವಾಸನೆ ಹೋಗಿದೆ. ನಾವು ಆ ಪೌಡರ್ ಮಾಡಿಟ್ಟಿದ್ವಲ್ಲ ಅದನ್ನು ಇದರಲ್ಲಿ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಬಿಟ್ಟು ನೀರು ಹಾಕ್ಕೊಳ್ಳೋಣ. ಒಂದು ದೊಡ್ಡ ಲೋಟದಷ್ಟು ನಾನಿಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ಆ ಉಸ್ತಿಕಾಯಿ ಸ್ವಲ್ಪ ಕಹಿ ಇರೋದ್ರಿಂದ ಸ್ವಲ್ಪ ಕಡಿಮೆನೂ ಹಾಕ್ಕೋಬೋದು. ಅದು ಜಸ್ಟ್ ಟೇಸ್ಟ್ಗೋಸ್ಕರ ಹಾಕ್ಕೊಳೋದು. ಈ ಸಾರು ತಿಂದರೆ ಹೊಟ್ಟೆಲಿರೋಂಥ ಹುಣ್ಣೆಲ್ಲ ವಾಸಿಯಾಗುತ್ತೆ ಅಂತ ಹೇಳ್ತಾರೆ. ತುಂಬ ಆರೋಗ್ಯಕರವಾದ ಒಂದು ತರಕಾರಿ ಇದು ಉಸ್ತಿಕಾಯಿ. ನೋಡಿ, ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಉಪ್ಪು ಆಲ್ರೆಡಿ ಉಸ್ತಿಕಾಯಲ್ಲಿ ಇರುತ್ತೆ. ಅದರಿಂದ ಉಪ್ಪು ಕೇರ್ಫುಲ್ಲಾಗಿ ಹಾಕ್ಕೋಬೇಕು. ಲಾಸ್ಟಲ್ಲಿ ನೀವು ನೋಡಿಬಿಟ್ಟು ಬೇಕಾದ್ರೆ ಉಪ್ಪನ್ನು ಸೇರಿಸ್ಕೋಬೋದು. ನೋಡಿ, ಚೆನ್ನಾಗಿ ಕುದಿಬೇಕು. ಇದು ಸಾಂಬಾರು ಪುಡಿ ಎಲ್ಲನೂ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು, ಹಸಿ ವಾಸನೆ ಎಲ್ಲ ಹೋಗ್ಬಿಟ್ಟು
ಕುದಿಯೋ ಟೈಮಲ್ಲಿ ಉಸ್ತಿಕಾಯಿನ ನಾವು ಹಾಕ್ಕೊಳ್ಳೋಣ. ಫ್ರೈ ಮಾಡಿರೋಂಥ ಉಸ್ತಿಕಾಯಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 10 ನಿಮಿಷಗಳ ಕಾಲ ಬಿಟ್ಬಿಡಬೇಕು. ಅದಕ್ಕೆ ಮೊದಲು ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ಳೋಣ. ಬೆಲ್ಲ ಆಪ್ಷನಲ್ಲು, ಹುಳಿ ಮತ್ತು ಕಹಿ ಎಲ್ಲ ಇರೋದ್ರಿಂದ ಬೆಲ್ಲ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಎಣ್ಣೆ ಎಲ್ಲ ಮೇಲೆ ತೇಲಿ ಬರಬೇಕು, ಅಲ್ಲಿವರೆಗೂ ನೀವು ಕುದಿಸ್ತಾ ಬರಬೇಕು. ಅದೇ ರೀತಿ ಒಂದು ಗ್ರೀಸಿ ಅಂದರೆ ಸ್ವಲ್ಪ ಮಂದಕ್ಕೆ ಸಾರಿರಬೇಕು, ಆವಾಗಲೇ ಚೆನ್ನಾಗಿರೋದು. ನಾವು ಇಲ್ಲಿ ಬೆಲ್ಲ ಮತ್ತು ಬೇಳೆಕಾಳುಗಳನ್ನ ಯೂಸ್ ಮಾಡಿರೋದ್ರಿಂದ ಆಟೋಮೆಟಿಕ್ಕಾಗಿ ಸಾರು ಮಂದ ಆಗುತ್ತೆ. ನೋಡಿ, ಇಷ್ಟು ತಿಕ್ನೆಸ್ ಇದ್ದರೆ ಸಾಕು. ಇವಾಗ ಇದನ್ನು ಆಫ್ ಮಾಡಿದ್ರೆ ತುಂಬ ರುಚಿಯಾಗಿರುವಂಥ ಖಾರವಾದ ಸಾರು ರೆಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೇಗೆ ಬಂದಿತ್ತು ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.